ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾರೆ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಮತ್ತೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಸುಮಾರು ಜನ ಪ್ರಶ್ನೆ ಕೇಳ್ತಾ ಇರೋದು, ಕಂಡಕ್ಟ್ರಿಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಷ್ಟು ಮಂತ್ ಆಗಿರ್ಬೇಕು ಸರ್, ಅದು ಫೈನಲಾಗಿ ಹೇಳಿ. ಮತ್ತು ಕಂಡಕ್ಟ್ರನ್ನ ಅಪ್ಲೈ ಮಾಡಬೇಕಾದ್ರೆ ಯಾವ ಥರ ಮಾಡಿಸ್ಬೇಕು, ಕಂಡಕ್ಟ್ರ್ ಲೈಸೆನ್ಸ್ನ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾಯಿದ್ದೀರಿ. ಒಂದು ಗೊತ್ತಿರೋರು ದಯಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡಿ, ಗೊತ್ತಿಲ್ಲದವರು ನೋಡಿ. ಮೊದಲು ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಏಡ್ ಮಾಡಬೇಕು. ಫಸ್ಟ್ ಏಡ್ ಮಾಡಿಸಿ 15 ದಿನಕ್ಕೆ ನೀವು ಏನು ಮಾಡಬೇಕು, RT ಆಫೀಸಲ್ಲಿ ಹೋಗಿ ಬ್ರೋಕರ್ ಮುಖಾಂತರ ನೀವು ಹೋಗಿ ಕೊಟ್ಟರೆ ಅವರು ದುಡ್ಡು ತಗೊಂಡು ನಿಮಗೆ ಕಂಡಕ್ಟರ್ ಲೈಸೆನ್ಸ್ನ ಮಾಡಿಸ್ಕೊಡ್ತಾರೆ. ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ಮು 6 ಮಂತ್ ಆಗಿರಬೇಕು. ನೀವು 1 ತಿಂಗಳು ಮಾಡಿಬಿಟ್ಟು 2 ತಿಂಗಳು ಮಾಡಿಬಿಟ್ಟು ನೀವು ಅಪ್ಲೈ ಮಾಡೋಕ್ಕೋದ್ರೆ ಅದು ಸರಿ ಬರೋದಿಲ್ಲ. ಜೊತೆಗೆ ಆ ಡೇಟಲ್ಲಿ ಈಗ ಮಾಡಿಸಿದ್ದಾರೆ ಅಂತ ಒಂದು ಕ್ಲಿಯರಿಟಿಗೆ ಗೊತ್ತಾಗಬೇಕು. ನೀವು ಮ್ಯಾಕ್ಸಿಮಮ್ ಒಂದು 3 ಮಂತು ಆಗಿದ್ರು ಅಪ್ಲೈ ಮಾಡ್ಬೋದು ಅಂತ ಅಂತಾರೆ. ಬಟ್ ನನ್ನ ಪ್ರಕಾರ 6 ಮಂತ್ ಆಗಿರೋ ಮಾತ್ರ ನೀವು ಅಪ್ಲೈ ಮಾಡಿ. ಅಪ್ಲೈ ಮಾಡೋಕ್ಕೆ ಮೊದಲಾಗೆ ನೀವು ಕರೆಕ್ಟಾಗಿ ನಿಮ್ಮ ದಾಖಲಾತಿಗಳನ್ನ ನೋಡ್ಕೊಳ್ಳಿ. ಕಂಡಕ್ಟರ್ ಲೈಸೆನ್ಸಲ್ಲಿ ನಿಮ್ಮ ಕರೆಕ್ಟಾಗಿದೆಯಾ, ನಿಮ್ಮ ನೇಮ್ ಕರೆಕ್ಟಾಗಿದೆ, ಡೇಟ್ ಆಫ್ ಬರ್ತ್ ಅವೆಲ್ಲ ಪ್ರತಿಯೊಂದು ನೋಡ್ಕೋಬೇಕು. ಜೊತೆಗೆ ಏನಂತ ಹೇಳಿದ್ರೆ, ನೀವು ಅಪ್ಲಿಕೇಶನ್ ಹಾಕ್ಬೇಕಾರೆ ಅವ್ರು ಕೇಳ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಎರಡೂ ಒಂದೇ. ಬಟ್ ಎರಡು ಕೇಳ್ಬೋದು. ಬಟ್ ಕೇಳಿದಾಗ ನೀವು ಕರೆಕ್ಟಾಗಿರಲಿ. ಮತ್ತು ನೀವು ಅಪ್ಲಿಕೇಶನ್ ಹಾಕಿದಾಗ ಒಂದ್ಸಲಿ ಅಪ್ಲಿಕೇಶನ್ನ ಕರೆಕ್ಟಾಗಿ ಕ್ಲಿಯರಿಟಿಗೆ ನೋಡ್ಕೊಂಡು ಅಪ್ಲೈ ಮಾಡಿಸಿ. ಯಾಕೆಂತ ಹೇಳಿದ್ರೆ ಓಸಲಿ ಎಷ್ಟೋ ಜನದ್ದು ಏನಾಯಿತು ಅಂತ ಹೇಳಿದ್ರೆ, ಅಪ್ಲೈ ಮಾಡಿದ್ರೆ ಡೇಟ್ ಆಫ್ ಬರ್ತ್ ತಪ್ಪಿದ್ದುಗಳು ಇದ್ದೋ ಮತ್ತು ಸ್ಪೆಲ್ಲಿಂಗ್ಗಳು ತಪ್ಪಿದ್ದೋ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ದಯಮಾಡಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ BMTCಗೆ ನೀವು ಇದನ್ನೆಲ್ಲ ಮುನ್ನೆಚ್ಚರಿಕೆಯಾಗಿ ನೀವು ಕ್ರಮ ತಗೊಂಡ್ರೆ ಮಾತ್ರ ಒಂದು ನೀವು ಕೆಲಸಕ್ಕೆ ಜಾಬ್ಗೆ ಮತ್ತು ಹೋಗ್ಬೋದು. ಮತ್ತು ಇರೋರು ಎಕ್ಸಾಮ್ ನಡೆಸೋದ್ರಿಂದ ಆಲ್ಮೋಸ್ಟು ಟಫಾಗಿರ್ತದೆ ಎಕ್ಸಾಮ್ ಅಂತಲೇ ಇವಾಗಲಿಂದ ಹೇಳ್ತಾ ಇದ್ದೀನಿ. ಓಸಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಬರೆದಿರೋರು ಗೊತ್ತು, ಟೆಕ್ನಿಕಲ್ ಅಸಿಸ್ಟೆಂಟ್ ಬರೆದಿರೋರಿಗೆ ತುಂಬ ಟಫ್ ಇತ್ತು ಅಂತ ಗೊತ್ತಿತ್ತು. ಇವರು ಎಕ್ಸಾಮನ್ನು ಕರೆಕ್ಟಾಗಿ ಸಿಟ್ಟಾಗೆ ಮಾಡ್ತಾರೆ. ಅವ್ರು ಏನು ಸಿಲೆಬಸ್ ಕೊಟ್ಟವ್ರು ಅಷ್ಟನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಜೊತೆಗೆ ಅವರು ನಿಮಗೆ ನಿಗದಿತ ಪಡಿಸ್ತಾರೆ. ಅದು ಮೇ 19ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಈ 19ರಿಂದ ಬರೋ ತಿಂಗಳು 19ರೊಳಗೆ ನಿಮಗೂ ಕಂಪ್ಲೀಟಾಗಿ ಅಪ್ಲಿಕೇಶನ್ ಹಾಕಿ, ಅಪ್ಲಿಕೇಶನ್ನ ಅವ್ರು ಯಾವ ರೀತಿ ಅಪ್ಲಿಕೇಶನ್ನ ಕೇಳ್ತಾರೋ ಅದೇ ಥರ ನೀವು ಅಪ್ಲಿಕೇಶನ್ ಹಾಕಿ ಆ ನಂತರ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕಂಡಕ್ಟರ್ ಲೈಸೆನ್ಸ್ ಬಗ್ಗೆ ಹೇಳಿದ್ದೀನಿ ಮತ್ತು ಯಾವಾಗ ಎಷ್ಟು ತಿಂಗಳಾದಮೇಲೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಗೊತ್ತಿರೋರು ದಯಮಾಡಿ ಸ್ಕಿಪ್ ಮಾಡಿ, ಗೊತ್ತಿಲ್ಲದವರು ತಿಳ್ಕೊಳ್ಳಿ. ಧನ್ಯವಾದ.